ನಮಸ್ಕಾರ ಮೇಷ್ಟ್ರೆ. ಓ ನಮಸ್ಕಾರ ಸಿದ್ಲಿಂಗು. ಏನೋ ಇದು ಕೈಯಲ್ಲಿ ಬ್ಯಾಗು? ಓ ಇದಾ ಮೇಷ್ಟ್ರೆ, ನಮ್ ತೋಟಕ್ಕೆ ಹೋಗಿದ್ನಾ, ತೋಟದಲ್ಲಿ ಹಣ್ಣಿತ್ತು, ಮಾವಿನ ಹಣ್ಣು. ಅದಕ್ಕೆ ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೆ ಮೇಷ್ಟ್ರೆ. ಹೌದಾ? ಎಂತ ಮಾವಿನ ಹಣ್ಣು? ನೋಡಿ ಮೇಷ್ಟ್ರೆ. ಮೇಷ್ಟ್ರೆ ಏನು ಹಣ್ಣು ಕೊಡ್ತೀನಿ, ನಂಗೊಂದು ಪ್ರಶ್ನೆ ಉತ್ತರ ಇರ್ತದೆ ಮೇಷ್ಟ್ರೆ. ನೀನ್ ಪ್ರಶ್ನೆ ಇಲ್ಲೇ ನನ್ನ ಹತ್ರ ಯಾವತ್ತಾನೆ ಬಂದಿದ್ಯಾ? ಇಲ್ಲ ಅದೇನ್ ಕೇಳೋ, ಒಳ್ಳೆ ಅಂಗೈಯಲ್ಲಿ ಬೆಣ್ಣೆ ಇಟ್ಬಿಟ್ಟು ನೆಕ್ಪಡ ಅನ್ನೋ ಹಂಗೆ ಮಾನನ್ ಕೊಡ್ತೀನಿ ಪ್ರಶ್ನೆಗೆ ಉತ್ತರ ಹೇಳ್ತೀರಾ, ಮಾನನ್ ಕೊಡ್ತೀನಿ ಪ್ರಶ್ನೆಗೆ ಉತ್ತರ ಹೇಳ್ತೀರಾ ಅಂತೀಯಲ್ಲ ಅಷ್ಟೇ. ಕೇಳು. ಏನ ಮೇಷ್ಟ್ರೆ, ನಾನು ಎಲ್ಲಾ ತರ ಹಣ್ಣುಗಳು ನೋಡಿದ್ದೀನಿ, ಆದರೆ ಎಲ್ಲಾ ಹಣ್ಣುಗಳಿಗೆ ಈ ಮಾವಿನ ಹಣ್ಣಿಗೆ ರಾಜ ಅಂತ ಕರೀತಾರೆ ಮೇಷ್ಟ್ರೆ ಅಲ್ವಾ? ಆದ್ರೆ ಕಿರೀಟ ಇಲ್ಲ, ಸೇನಾಧಿಪತಿ ಇಲ್ಲ, ಆದ್ರೆ ಹೆಂಗೆ ಮೇಷ್ಟ್ರೆ ರಾಜ ಅಂತ ಹೇಳ್ತೀರಾ? ಲೇ ದಡ್ಡ, ಈ ಮಾವಿನ ಹಣ್ಣು ಇದೆಯಲ್ಲೋ, ಈ ಮಾವಿನ ಹಣ್ಣು ಹಣ್ಣುಗಳಲ್ಲೇ ರಾಜ ಅಂತ ಕರೆಯೋದಿದ್ನ. ಯಾಕೆ ಮೇಷ್ಟ್ರೆ? ಯಾಕೆ ಅಂದ್ರೆ ಇದ್ರ ವಾಸನೆಯಲ್ಲಿ, ಸುವಾಸನೆ ಭರಿತವಾದದ್ರಲ್ಲಿ, ಸ್ವಾದಿಷ್ಟವಾದದ್ರಲ್ಲಿ, ರುಚಿಯಲ್ಲಿ. ಅಷ್ಟೇ ಅಲ್ಲ, ನೀನೊಂದ್ ಗಾದೆ ಕೇಳಿದೀಯಾ? ಯಾವ ಗಾದೆ ಮೇಷ್ಟ್ರೆ? ಫಸ್ಟು ಹಲಸಿನ ಹಣ್ಣು ತಿನ್ನು, ಹೌದು, ಉಂಡು ಮಾವಿನ ಹಣ್ಣು ತಿನ್ನು ಅಂತಾರೆ. ಯಾಕೇಳೋ, ಉಂಡಾದ್ಮೇಲೆ ಇದನ್ನ ತಿಂದ್ರೆ ನಮ್ಮ ಹೊಟ್ಟೆಗೆ ಸೇರಿರೋ ಎಲ್ಲಾ ಪದಾರ್ಥಗಳನ್ನ ಚೆನ್ನಾಗಿ ಜೀರ್ಣ ಮಾಡಿ ಆಚೆ ಕಳ್ಸುತ್ತೆ. ಹಂಗೆ ಅದಕ್ಕೆ ಈ ಮಾವಿನ ಹಣ್ಣನ್ನ ಹಣ್ಣುಗಳಲ್ಲೇ ರಾಜ ಅಂತ ಕರೆಯೋದು, ಗೊತ್ತಾಯ್ತಾ? ಸರಿ ಸರಿ ಮೇಷ್ಟ್ರೆ, ಹಂಗಾದ್ರೆ ತಗೊಳ್ಳಿ ಇನ್ನೊಂದ್ ಸ್ವಲ್ಪ ಹಣ್ಣು. ಆಯ್ತಪ್ಪ, ತುಂಬಾ ತುಂಬಾ ಧನ್ಯವಾದ ಕಡೆ. ಬರಲ್ಲ? ಒಳ್ಳೆದಾಗ್ಲಿ. ಆಯ್ತು ಮೇಷ್ಟ್ರೆ.